Good morning, dear students. We are meeting again to discuss the same module of our subject, unit number 2, index numbers, and hoping that you know this subject, statistics. So once again, I welcome you all for this day 15 class. So lecture number 15 class. Again, we discuss some practical problems on the concept index numbers. Okay. So last class we focused on calculation of quantity index numbers. Quantity index numbers of different expertise like Laspey's quantity index numbers, Paste's quantity index numbers, Marshall-Edwards quantity index numbers, Darvish-Gowley's quantity index numbers, finally Fisher's quantity index numbers. And in one particular problem only, we calculated all these quantity index numbers. So that was problem number, I tell you, problem number 22, correct? No, problem number 20, where we calculated quantity index numbers of Laspey's, Paste's, Marshall-Edwards, Darvish-Gowley's and Fisher's. So ಎಲ್ಲ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಡಿಫರೆನ್ಸ್ ನಮಗೆ ಗೊತ್ತಾಗಿದೆ. ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಏನು ಫಾರ್ಮುಲಾ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಲ್ಲಿ ಏನು ಫಾರ್ಮುಲಾ, ಆಲ್ಮೋಸ್ಟ್ ಸೇಮ್ ಇದೆ ಫಾರ್ಮುಲಾ. ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಕ್ವಾಂಟಿಟಿನ ವೇಟ್ ಆಗಿ ತಗೊಂಡಿದ್ದಾರೆ, ಅದಕ್ಕೆ ಮೊದಲು ಪಿ ಬರುತ್ತೆ, ಆಮೇಲೆ ಕ್ಯೂ ಬರುತ್ತೆ. ಬಟ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಪ್ರೈಸ್ ಅನ್ನ ವೇಟ್ ಆಗಿ ತಗೊಂಡಿದ್ದಾರೆ, ಅದಕ್ಕೆ ಮೊದಲು ಕ್ಯೂ ಬರುತ್ತೆ, ಆಮೇಲೆ ಪಿ ಬರುತ್ತೆ. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ಸೇಮ್, ಫಾರ್ಮುಲಾ ಕ್ಯಾಲ್ಕುಲೇಷನ್ ಎಲ್ಲ ಸೇಮ್ ಇರುತ್ತೆ. ಬಟ್ ಫಾರ್ಮುಲಾ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಸೊ 20th ಪ್ರಾಬ್ಲಮ್ ನಂಬರ್ 20 ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಆಮೇಲೆ 21 ನಿಮಗೆ ಮಾಡ್ಲಿಕ್ಕೆ ಹೇಳಿದ್ದೆ. ಓಕೆ, ಆಮೇಲೆ 22nd ಪ್ರಾಬ್ಲಮ್ ನಾವು ಮಾಡಿದ್ದೇವೆ. 22 ಪ್ರಾಬ್ಲಮ್ ನಂಬರ್ 22 ಅಲ್ಲೇನು ಮಾಡಿದ್ರು, ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ರು. ಬೇಸ್ ಇಯರ್, ಕರೆಂಟ್ ಇಯರ್ ಪ್ರೈಸ್ ಮತ್ತು ವ್ಯಾಲ್ಯೂ ಕೊಟ್ಟಿದ್ರು. ನಾವು ಬೇಸ್ ಇಯರ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಕರೆಂಟ್ ಇಯರ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆಮೇಲೆ ಮಾರ್ಷಲ್-ಎಡ್ವರ್ಡ್ಸ್, ಡಾರ್ವಿಶ್-ಗೌಲೀಸ್, ಫಿಶರ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಆಮೇಲೆ 23 ಮತ್ತು 24 ಕೂಡ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದೆ. ಸಿಂಪಲ್ ಇದೆ ಪ್ರಾಬ್ಲಮ್. ಓಕೆ, ಸೊ ಇನ್ನು ನಮ್ಮ ಅಫ್ಕೋರ್ಸ್ ಐ ಕನ್ಕ್ಲೂಡ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಕ್ಯಾಲ್ಕುಲೇಷನ್. ಸೊ ಮತ್ತೆ ಪ್ರಾಬ್ಲಮ್ಸ್ ಇಲ್ಲ, ನೀವು ವರ್ಕೌಟ್ ಮಾಡ್ಬೋದು ಪ್ರಾಬ್ಲಮ್ ಅನ್ನ. 2 ಅಥವಾ 3 ಹೋಮ್ವರ್ಕ್ ಮಾಡಿದ್ರೆ, ಫಾರ್ಮುಲಾ ಕರೆಕ್ಟ್ ಆಗಿ ನೆನಪಿಟ್ಕೊಂಡಿದ್ರೆ, ಯು ಕ್ಯಾನ್ ಈಸಿಲಿ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಸೊ again I repeat, there are mainly 3 types of index numbers. Number 1, price index numbers. We applied different methods, we calculated price index numbers alva. So ಮೊದಲನೇ ಟೈಪ್ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಸೊ ಮೆಥಡ್ಸ್ ತಗೊಂಡಿದ್ದೇವೆ, ಫಾರ್ಮುಲಾ ಅಪ್ಲೈ ಮಾಡಿದ್ದೇವೆ, ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಎರಡನೇ ಟೈಪ್ ನಾನು ಹೇಳಿದ್ದು ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಂದ್ರೆ ಏನು, ಆಮೇಲೆ ಅಲ್ಲಿ ಯಾರ್ಯಾವ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದ್ರ ಮೇಲೂ ಕೂಡ ಪ್ರಾಬ್ಲಮ್ ಅನ್ನ ಮಾಡಿದ್ದೇವೆ. ಸೊ ನಂಬರ್ 3 ನಮ್ದು ಥರ್ಡ್ ಟೈಪ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. Value index numbers. Okay, so as I told you in the previous classes, beginning classes, there were mainly 3 types of index numbers. Price index numbers to find out price relative change, quantity index numbers to find out the quantity relative change, value index numbers to find out the total value change of the commodities. Okay, ಸೊ ವ್ಯಾಲ್ಯೂ ಅಂತ ಹೇಳಿದಾಗ ನಮ್ಗೆ ಏನೇನು ಗೊತ್ತಾಗುತ್ತೆ, ವ್ಯಾಲ್ಯೂ ಅಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಎರಡು ಬರುತ್ತೆ. ಪ್ರೈಸ್ ಇಂಟು ಕ್ವಾಂಟಿಟಿ ಇಸ್ ಈಕ್ವಲ್ ಟು ವ್ಯಾಲ್ಯೂ. ಓಕೆ, ಸೊ ಮೀನಿಂಗ್ ಎಲ್ಲ ನಾವು ತಗೊಂಡಿದ್ದೇವೆ ಆಲ್ರೆಡಿ, ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್ ಅಂದ್ರೆ ಏನು ಅಂತ. ಕರೆಕ್ಟ್. ಸೊ ಇಲ್ಲಿ ನಾವೀಗ
ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅಫ್ಕೋರ್ಸ್ ಎಕ್ಸರ್ಸೈಸ್ ಅಲ್ಲಿ ಹೆಚ್ಚು ಪ್ರಾಬ್ಲಮ್ ಇಲ್ಲ. ಸೊ ಒಂದು ಪ್ರಾಬ್ಲಮ್ ಇದೆ, ಅದನ್ನು ನಾನು ವರ್ಕೌಟ್ ಮಾಡ್ತೇನೆ. ಪ್ರಾಬ್ಲಮ್ ನಂಬರ್, ಜಸ್ಟ್ ಚೆಕ್ ಔಟ್ ಪ್ರಾಬ್ಲಮ್ ನಂಬರ್ 30. ಓಕೆ, ಸೊ ಅದಕ್ಕೂ ಮೊದಲು ನಾವು ಫಾರ್ಮುಲಾ ತಗೊಳ್ಳೋಣ. ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಫಾರ್ಮುಲಾ ತಗೊಂಡ್ರೆ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗುತ್ತೆ. ವ್ಯಾಲ್ಯೂ ಮೀನ್ಸ್ ವಿ, ಕರೆಕ್ಟ್? V01 is equal to summation V1 divided by summation V0 into 100. Okay, so summation V1 ಅಂತ ಹೇಳಿದ್ರೆ where, so ಇದನ್ನು ಬರ್ಕೊಳ್ಳೋಣ. summation V1 is nothing but P1 Q1. summation V0 is nothing but P0 Q0. ಅಂದ್ರೆ summation V1 ಅಂತ ಹೇಳಿದ್ರೆ ವ್ಯಾಲ್ಯೂ ಫಾರ್ ದಿ ಕರೆಂಟ್ ಇಯರ್. ಸೊ ಕರೆಂಟ್ ಇಯರ್ ವ್ಯಾಲ್ಯೂ ಬೇಕಂತ ಹೇಳಿದ್ರೆ ನಮಗೆ ಗೊತ್ತಿದೆ ವ್ಯಾಲ್ಯೂ ಅಲ್ಲಿ ಏನೇನಿರುತ್ತೆ. ವ್ಯಾಲ್ಯೂ ಅಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಎರಡೂ ಸೇರಿದಾಗ ವ್ಯಾಲ್ಯೂ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು. ಈ ಪೆನ್ನಿಗೆ ಎಷ್ಟು ಪ್ರೈಸ್? ಓಕೆ, ಸೊ ಒಂದು ಪೆನ್ ಇದೆ 10 ರೂಪಾಯಿ ಆಯಿತು. ಟೋಟಲ್ ವ್ಯಾಲ್ಯೂ ಎಷ್ಟಾಯಿತು? 10 rupees ಆಯಿತು. 1 into 10. ಸೊ ಕ್ವಾಂಟಿಟಿ 1, ಪ್ರೈಸ್ 10 rupees, price into quantity 10 rupees, total value of the product. Okay, so summation V1 is nothing but P1 Q1. Price for the current year, quantity for the current year. Multiply ಮಾಡಿದಾಗ V1 ಸಿಗುತ್ತೆ. Base year value, base year price, base year quantity. ಅದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ V0 ಸಿಗುತ್ತೆ. ಸೊ ಎರಡನ್ನು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ರಿಲೇಟಿವ್ ಚೇಂಜ್ ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನಂಬರ್ 30. ಸೊ ಒಂದು ಪ್ರಾಬ್ಲಮ್ ಅನ್ನು ನಾನು ಮಾಡಿಸ್ತೇನೆ, ಆಮೇಲೆ ಉಳಿದ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡೋಣ. ಓಕೆ, 30th ಪ್ರಾಬ್ಲಮ್ ಒಮ್ಮೆ ಓದ್ತೇನೆ, ನೋಡ್ಕೊಳ್ಳಿ. ಕಂಪ್ಯೂಟ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಫಾರ್ ದಿ ಕರೆಂಟ್ ಇಯರ್ with reference to WRT ಅಂದ್ರೆ with reference to base year on the basis of the following information. So direct question ಕೇಳ್ತಾರೆ. Compute value index number for the current year. Current year ಗೆ value index number ಅನ್ನು ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ದಾರೆ. With reference to base year. Base year ಬೇಸ್ ಆಗಿ ಇಟ್ಕೊಂಡು base year ಇರಲೇಬೇಕು. ಸೊ ಇಂಡೆಕ್ಸ್ ನಂಬರ್ ಬಿಗಿನಿಂಗ್ ಇಂದ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಯಾವುದೇ ಪ್ರಾಬ್ಲಮ್ ಇರಲಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಅಲ್ಲಿ ಎರಡು ಇಯರ್ ಕೊಟ್ಟಿರಲೇಬೇಕು. ಒಂದು ಬೇಸ್ ಇಯರ್, ಇನ್ನೊಂದು ಕರೆಂಟ್ ಇಯರ್. ಸೊ ಎರಡನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ಯಾವುದಾದ್ರೂ ಒಂದು ಕೊಟ್ಟಿಲ್ಲ ಅಂತ ಹೇಳಿದ್ರು ವಿ ಕ್ಯಾನಾಟ್ ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್ಸ್. ಇಂಡೆಕ್ಸ್ ನಂಬರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಎಲ್ಲ ಪ್ರಾಬ್ಲಮ್ ಅಲ್ಲೂ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಇರ್ಬೋದು, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಇರ್ಬೋದು, ಆರ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್, ಎಲ್ಲ ಕಡೆ ಅವರು ಬೇಸ್ ಇಯರ್ ಕೊಟ್ಟಿರಬೇಕು, ಕರೆಂಟ್ ಇಯರ್ ಕೊಟ್ಟಿರಬೇಕು. ಸೊ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, ಬೇಸ್ ಇಯರ್ ಕೊಟ್ಟಿದ್ದಾರೆ. ಕೊಮೋಡಿಟಿ ABCD, ಬೇಸ್ ಇಯರ್ ಪ್ರೈಸ್ ರುಪೀಸ್ P0 ಆಯಿತು, ಕ್ವಾಂಟಿಟಿ KG Q0 ಆಯಿತು, ಕರೆಂಟ್ ಇಯರ್ ಕೊಟ್ಟಿದ್ದಾರೆ ಪ್ರೈಸ್ ರುಪೀಸ್ P1 ಆಯಿತು, ಕ್ವಾಂಟಿಟಿ ಕೊಟ್ಟಿದ್ದಾರೆ ಕರೆಂಟ್ ಇಯರ್ KG ಅಲ್ಲಿ ಅದು Q1 ಆಯಿತು. ಸೊ ಎಲ್ಲ ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿದೆ. ನಾವೇನು ಮಾಡೋಣ, ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಪ್ರಾಬ್ಲಮ್ ನಂಬರ್ 30. ಸೊ ಇಲ್ಲೇ ಬಂದ್ಬಿಡ್ತೇನೆ. ಪ್ರಾಬ್ಲಮ್ ನಂಬರ್ 30. ಕ್ಯಾಲ್ಕುಲೇಷನ್ ಆಫ್ value index number. The solution ನೀಟಾಗಿ ಬರೆಯೋಣ. ಸೊಲ್ಯೂಷನ್ ಅಂತ ಬರೆದು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. ಓಕೆ, ಸೊ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಸೊ ವಾಟ್ ಇಸ್ ದಿ ಫಾರ್ಮುಲಾ? ಫಸ್ಟ್ ನಾವು ಫಾರ್ಮುಲಾನ ಅಪ್ಲೈ ಮಾಡೋಣ. ಏನು ಫಾರ್ಮುಲಾ ಇದೆ? V01 ವ್ಯಾಲ್ಯೂ ಫಾರ್ on taking current year as well as base year.
is equal to summation V1 divided by V0 into 100, where summation V1 is nothing but P1 Q1, V0 is nothing but P0 Q0. Okay, get it? Now we check the columns. Column number 1 ಏನಿದೆ commodity. Commodity. Okay, A B C A B C D. So ಎರಡನೇ ಕಾಲಮ್ ಏನಿದೆ ಬೇಸ್ ಇಯರ್ ಅಂತ ಕೊಡ್ತಾರೆ, ಅದರಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಪ್ರೈಸ್ ಅಂದರೆ ಪಿ ನಾಟ್ ಆಯ್ತು. ಓಕೆ, ಕ್ವಾಂಟಿಟಿ ಅಂದರೆ ಕ್ಯೂ ನಾಟ್ ಆಯ್ತು. ಓಕೆ, ಸೊ ಇದು ಕಾಲಮ್ ನಂಬರ್ 2. ಕಾಲಮ್ ನಂಬರ್ 3. ಓಕೆ, so this is for the price 5 10 3 6 5 10 3 6 3 6. Quantity 25 for 5 25 5 40 30 40 30. Okay, so base year, price and quantity directly given. Then they have given current year. P0 is P0 Q0. Current year. Okay, current year. We change this marker. So current year, price and quantity. So I take column number 4. Price. Current year is P1. Okay. Quantity. Q1. Okay, ಎಷ್ಟು ಕೊಟ್ಟಿದ್ದಾರೆ? ಕರೆಂಟ್ ಇಯರ್ ಪ್ರೈಸ್ 6 15 to 8 6 15 to 8. Okay, quantity 34 50 35 34 50 35 50 35. ಓಕೆ, ಸೊ ಇಷ್ಟು ಡೇಟಾ ಏನು ಮಾಡಿದ್ದಾರೆ ಅವರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಕಾಮೋಡಿಟಿ ಕೊಟ್ಟಿದ್ದಾರೆ, ಬೇಸ್ ಇಯರ್ ಪ್ರೈಸ್ ಮತ್ತೆ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಪ್ರೈಸ್ ಮತ್ತೆ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಅಲ್ಲಿಗೆ P0 Q0 ಕೊಟ್ಟಿದ್ದಾರೆ, P1 Q1 ಕೊಟ್ಟಿದ್ದಾರೆ. ಸೊ ನಮಗೆ ಬೇಕು ಈಗ V1 ಬೇಕು, V0 ಬೇಕು. ಕರೆಕ್ಟ್? ಸೊ V1 ಬೇಕು, V0 ಬೇಕು. ಇದನ್ನ ಕಾಲಮ್ ನಂಬರ್ 5 ಅಂತ V1 ಬೇಕು, V0 ಬೇಕು. ಸೊ ಇನ್ನೊಂದು ಕಾಲಮ್ ಮಾಡೋಣ ಇಲ್ಲಿ V1. Okay, which is equal to P1 Q1, which is equal to P1 Q1. Okay, so this is column number 6, which is equal to column number 6 is equal to P1 Q1 ಎಲ್ಲಿದೆ? P1 column number 4 into P1 Q1 column number 5. Column number 4 into column number 5. Okay, so 4 into 5, so 6 into 30 180, 15 into 4 60, 2 into 50 100,
8 into 35 ಎಷ್ಟು ಬರುತ್ತೆ ಇದು 8 5 is 40 0 4 8 3 is 24 4 28 so summation v1 is equal to so 35 into 8 ಒಮ್ಮೆ ಕ್ಯಾಲ್ಕುಲೇಟ್ ಮಾಡೋಣ 35 into 8 280 correct so total ಎಷ್ಟಾಗುತ್ತೆ ಈಗ 0 8 plus 6 14 14 plus 8 22 2 plus 2 4 5 6 628 so v1 ಬೇಕಿತ್ತು ಸಮೇಶನ್ v1 ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಆಮೇಲೆ ಬೇಕು ನಮಗೆ v0 ಬೇಕು ಕರೆಕ್ಟ್ so last column v0 which is equal to p0 q0 ಇದು ನಮ್ಮ ಕಾಲಮ್ ನಂಬರ್ 7 which is equal to column number 7 which is equal to p0 q0 p0 ಎಲ್ಲಿದೆ column number 2 q0 column number 3 column number 2 into column number 3 okay 2 into 3 so 5 into 25 125 correct 10 into 5 50 correct 3 into 40 120 correct 6 into 30 180 so summation v0 is equal to ಟೋಟಲ್ ಮಾಡೋಣ ಸೊ 5 ಹಾಗೆ ಇರುತ್ತೆ 2 plus 5 7 7 plus 2 9 9 plus 8 17 1 1 plus 1 2 2 plus 1 3 3 plus 1 4 475 475 ಓಕೆ ಸೊ ಡೇಟಾ ಕೊಟ್ಟಿದ್ರು ನಮಗೆ ಏನೇನು ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಈಗ ಮೇನ್ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಅನ್ನು ಅಪ್ಲೈ ಮಾಡಿದ್ರೆ we can calculate value index numbers okay so ಇಲ್ಲಿ ಫಾರ್ಮುಲಾ ಹಾಕ್ತೇನೆ therefore v01 is equal to ಎಷ್ಟಿದೆ summation v1 620 divided by summation v0 475 into 100 which is equal to calculate ಮಾಡೋಣ 620 divided by 475 into 100 okay 130.526 ಇದೆ 53 ತಗೊಳ್ಳೋಣ 130.526 or 53 percentage change in the value of the commodities for the current year okay so the conclusion ಏನು ಬರೀಬಹುದು there is 130.526 or ಹಿಂದಿನ ಪ್ರಾಬ್ಲಮ್ ಅಲ್ಲೇ ನೋಡಿದಾಗೆ after calculating value index number for the current year comma after calculating value index number for the current year comma it is found that there is 130.526 percentage 130.526% change in the value of the commodities for the current year. There is 130.526% change in the value of the commodities for the current year. Comparing that with base year. So base year ಗೆ ಕಂಪೇರ್ ಮಾಡಿದಾಗ current year value of commodities ಏನು ಟೋಟಲ್ ವ್ಯಾಲ್ಯೂ ಆಫ್ ಕಾಮೋಡಿಟೀಸ್ ಇದು ಅದರಲ್ಲಿ 130.526% ಚೇಂಜ್ ಆಗಿದೆ ಓಕೆ ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಅಗೇನ್ ಸೊ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಬೇಕಂತ ಹೇಳಿದ್ರೆ ಮೊದಲು ಕರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿರಬೇಕು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಫಾರ್ಮುಲಾ ಹಾಕೋಬೇಕು ಫಾರ್ಮುಲಾದಲ್ಲಿ ಏನೇನು ನಮಗೆ ಬೇಕು v1 ಬೇಕು v0 ಬೇಕು ಕ್ವೆಶ್ಚನ್ ಅನ್ನು ನೋಡಬೇಕು ಕ್ವೆಶ್ಚನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಬೇಕು v1 ಅಂತ ಹೇಳಿದ್ರೆ p1 q1 v0 ಅಂತ ಹೇಳಿದ್ರೆ p0 q0 ಎಲ್ಲವನ್ನು ಕೊಟ್ಟಿದ್ದಾರೆ ಮಲ್ಟಿಪ್ಲೈ ಮಾಡಿದ್ದೇವೆ ಟೋಟಲ್ ತೆಗೆದಿದ್ದೇವೆ p1 q1 ಮತ್ತೆ p0 q0 ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ದೇವೆ
ಪರ್ಸೆಂಟೇಜ್ ಅಲ್ಲಿ ಆನ್ಸರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್. ಕಾಮನ್ ಆಗಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ನಮಗೆ 10 ಮಾರ್ಕ್ಸ್ ಅಂತೂ ಒಂದು ಪ್ರಾಬ್ಲಮ್ ಇರುತ್ತೆ, 5 ಮಾರ್ಕ್ಸ್ ಒಂದು ಅಥವಾ 2 ಪ್ರಾಬ್ಲಮ್ ಇರುತ್ತೆ, 2 ಮಾರ್ಕ್ಸ್ ಗೆ ಒಂದು 2 ಕ್ವೆಶ್ಚನ್ಸ್ ಇರುತ್ತೆ, ಆಮೇಲೆ 1 ಮಾರ್ಕ್ ಗೆ ಒಂದು 2 ಕ್ವೆಶ್ಚನ್ಸ್ ಇರುತ್ತೆ. ಓಕೆ, ಸೊ 10 ಮಾರ್ಕ್ಸ್ ಕೆಲವೊಮ್ಮೆ 2 ಕ್ವೆಶ್ಚನ್ಸ್ ಕೂಡ ಕೇಳಬಹುದು ಇಂಡೆಕ್ಸ್ ನಂಬರ್ಸ್ ಇಂದ. ಬಟ್ ನಾವು ಒಂದು ಕ್ವೆಶ್ಚನ್ ಹಿಡಿದ್ರು ಕೂಡ 10 ಮಾರ್ಕ್ಸ್ 1 plus 5 marks 2, 10 plus 10 20, 2 marks 2, 20 plus 4 24, 1 mark 2 26. ಅಂದ್ರೆ all together 25 marks are from this chapter only. 25 marks ಇನ ಕ್ವೆಶ್ಚನ್ ಈ ಚಾಪ್ಟರ್ ಇಂದನೇ ಇರುತ್ತೆ. ಅದಕ್ಕೆ ಹೇಳಿದ್ದು ಕರೆಕ್ಟ್ ಆಗಿ ಫಾರ್ಮುಲಾನ ನೋಡಿಕೊಂಡು, ಫಾರ್ಮುಲಾನ ಕರೆಕ್ಟ್ ಆಗಿ ನೆನಪಿಟ್ಕೊಂಡು, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಂಡು, ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೋ ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್. ಹೋಪಿಂಗ್ ದಟ್ ಇಟ್ ಇಸ್ ಕ್ಲಿಯರ್ ಟು ಯು. ಓಕೆ, ಸೊ ದೇರ್ ಆರ್ ನೋ ಅದರ್ ಪ್ರಾಬ್ಲಮ್ಸ್ ಟು ವರ್ಕ್ ಔಟ್. ಓಕೆ, two more concepts are there in this model so that you can conclude this model. Correct? So try to remember all the 3 types we concluded. 3 types of index numbers. Price index numbers ಮೇಲೆ ಪ್ರಾಬ್ಲಮ್ಸ್ ಮಾಡಿದ್ದೇವೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಮೇಲೆ ಪ್ರಾಬ್ಲಮ್ ಮಾಡಿದ್ದೇವೆ. ಈಸಿಯಾಗಿ ನೆನಪಿಟ್ಕೋಬೇಕಂತ ಹೇಳಿದ್ರೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಬರೀ ಲ್ಯಾಸ್ಟೇಸ್, ಫಾಸ್ಟೇಸ್, ಮಾರ್ಷಲ್ ಎಡ್ವರ್ಡ್ಸ್, ಡಾರ್ವಿಶ್ ಬೋಲೆ, ಫಿಶರ್ಸ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಬರುತ್ತೆ. ಬಟ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಲ್ಲಿ ಆ ಎಲ್ಲ ಮೆಥಡ್ ನೋಡ್ಕೋಬೇಕು. ಅನ್ವೇಟೆಡ್ ಮೆಥಡ್ ಮತ್ತೆ ವೇಟೆಡ್ ಮೆಥಡ್. ಆಮೇಲೆ ಅನ್ವೇಟೆಡ್ ಮೆಥಡ್ ಅಲ್ಲಿ 2 ಬೇರೆ ಮೆಥಡ್, ವೇಟೆಡ್ ಮೆಥಡ್ ಅಲ್ಲಿ 2 ಬೇರೆ ಮೆಥಡ್. ಓಕೆ, ಅವೆಲ್ಲವೂ ಕೂಡ ನೀವು ನೆನಪಿಟ್ಕೊಂಡ್ರೆ ಏನಾಗುತ್ತೆ, ಫಾರ್ಮುಲಾ ಮೆಥಡ್ ಜೊತೆ ಫಾರ್ಮುಲಾ ನೆನಪಿಟ್ಕೊಂಡ್ರೆ ನಾವು ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡಬಹುದು. ಓಕೆ, ಈಗ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಟೇಕ್ ಒನ್ ಮೋರ್ ಕಾನ್ಸೆಪ್ಟ್, ಟೆಸ್ಟ್ ಫಾರ್ ಅಡಿಕ್ವೆಸಿ ಅಂತ ಬರುತ್ತೆ. ಟೆಸ್ಟ್ ಫಾರ್ ಅಡಿಕ್ವೆಸಿ. ಸೊ ನಾನು ಹೆಡಿಂಗ್ ಕೊಡ್ತೇನೆ, ಟೆಸ್ಟ್ ಫಾರ್ ಅಡಿಕ್ವೆಸಿ. ಸೊ ನೀವು ಯಾವ ಇಂಡೆಕ್ಸ್ ನಂಬರ್ ಕೊಡ್ತೀರೋ ಅದನ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಪ್ರೈಸ್ ಲೆವೆಲ್ ಚೇಂಜು, ಕ್ವಾಂಟಿಟಿ ಲೆವೆಲ್ ಚೇಂಜಸ್ ಪರ್ಸೆಂಟೇಜ್ ಅಲ್ಲಿ, ಆಮೇಲೆ ವ್ಯಾಲ್ಯೂ ಆಫ್ ದಿ ಕಾಮೋಡಿಟೀಸ್ ಅದು ಚೇಂಜ್ ಆಗುವಂಥದ್ದು ಪರ್ಸೆಂಟೇಜ್ ಅಲ್ಲಿ, ಎಲ್ಲವನ್ನು ನಾವು ಕೊಡ್ತೇವೆ. ಬಟ್ ಎಷ್ಟರ ಮಟ್ಟಿಗೆ ಅದು ಅಡಿಕ್ವೇಟ್ ಆಗಿದೆ, ಕರೆಕ್ಟ್ ಆಗಿದೆ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವೆಲ್ಲವೂ ಕೂಡ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡುವಂಥದ್ದು. ಸೊ ಒಂದು ಪ್ರಾಕ್ಟಿಕಲ್ ಆಗಿ ಪ್ರೈಸ್ ಲೆವೆಲ್ ಚೇಂಜ್ ಎಷ್ಟಾಗಿದೆ ಎಕಾನಮಿಯಲ್ಲಿ, ಅವಾಗ ನಾವು ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಕ್ಟಿಕಲ್ ಆಗಿ ಒಂದು ಎಕಾನಮಿಯಲ್ಲಿ ಕ್ವಾಂಟಿಟಿ ಲೆವೆಲ್ ಪರ್ಸೆಂಟೇಜ್ ಚೇಂಜ್ ಎಷ್ಟಾಗಿದೆ, ಸೊ ಅದನ್ನು ಕೂಡ ನಾವು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಪ್ರಾಕ್ಟಿಕಲ್ ಆಗಿ ಎಕಾನಮಿಯಲ್ಲಿ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗಿದೆ, ವ್ಯಾಲ್ಯೂ ಆಫ್ ದಿ ಕಾಮೋಡಿಟೀಸ್, ಸೊ ಅದನ್ನು ಕೂಡ ನಾವು ಇಂಡೆಕ್ಸ್ ನಂಬರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಬಟ್ ಎಷ್ಟರ ಮಟ್ಟಿಗೆ ಇವೆಲ್ಲ ಅಡಿಕ್ವೇಟ್ ಆಗಿದೆ, ಎಷ್ಟರ ಮಟ್ಟಿಗೆ ನಾವು ಅದನ್ನ ಒಪ್ಕೋಬಹುದು. ಯಾಕಂತ ಹೇಳಿದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಒಂದು ರಿಲೇಶನ್ಶಿಪ್ ಇರಬೇಕು. ಎಕಾನಮಿ ಮತ್ತೆ ಇಂಡೆಕ್ಸ್ ನಂಬರ್ ನೀವೇನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರೋ ಎರಡಕ್ಕೂ ಒಂದು ರಿಲೇಶನ್ಶಿಪ್ ಇರಬೇಕು. ಸೊ ಇಫ್ ಇಟ್ ಈಸ್ ನಾಟ್ ರಿಲೇಟೆಡ್, ದಿ ಆನ್ಸರ್ ವಾಟ್ ಯು ಆರ್ ಗಿವಿಂಗ್ ಇಟ್ ಮೇ ಬಿ ಸಮಥಿಂಗ್ ಫಾರ್ ಫ್ರಮ್ ಟ್ರೂತ್ ಅಲ್ವಾ. ಆಮೇಲೆ ಎಕಾನಮಿಯಲ್ಲಿ ಇರೋದು ಒಂದಾಗುತ್ತೆ, ನಾವು ಕೊಡೋ ರಿಸಲ್ಟ್ ಬೇರೆ ಆಗುತ್ತೆ. ಸೊ ಹಾಗಾಗಬಾರ್ದು. ಸೊ ಅಟ್ಲೀಸ್ಟ್ ಒಂದು ಅಡಿಕ್ವೇಟ್ ಆಗಿರೋ ಪ್ರೈಸ್ ಲೆವೆಲ್ ಚೇಂಜ್ ಅಥವಾ ಕ್ವಾಂಟಿಟಿ ಲೆವೆಲ್ ಚೇಂಜ್ ಅಥವಾ ವ್ಯಾಲ್ಯೂ ಲೆವೆಲ್ ಚೇಂಜ್, ಸೊ ಅದು ಕರೆಕ್ಟಾಗಿ ಈ ಎಲ್ಲ ಇಂಡೆಕ್ಸ್ ನಂಬರ್ಸ್ ಕೊಡುತ್ತೋ ಇಲ್ವೋ, ಸೊ ಅದನ್ನೇ ನಾವು ಟೆಸ್ಟ್ ಫಾರ್ ಅಡಿಕ್ವೆಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು 4 ರೀತಿ ಟೆಸ್ಟ್ ಇದೆ, ಬರೀತೇನೆ ನಾನು. ನಂಬರ್ 1 ಯೂನಿಟ್ ಟೆಸ್ಟ್. It is not like your unit test, okay. Number 2 time reversal test.
3 factor reversal test. Okay, number 4 circular test. ಅಂದ್ರೆ ಯಾವ ಇಂಡೆಕ್ಸ್ ನಂಬರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ ಅದು ಅಡಿಕ್ವೇಟ್ ಆಗಿದೆಯೋ ಇಲ್ಲ ಅಂತ ನಾವು ಟೆಸ್ಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಇಕಾನಮಿಯಲ್ಲಿ ನಾವು ಅಪ್ಲೈ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅದರ ಇಂಪ್ಯಾಕ್ಟ್ ಎಷ್ಟಿರುತ್ತೆ, ಅದು ಎಷ್ಟು ಮಟ್ಟಿಗೆ ಅದರ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು, ಟೆಸ್ಟ್ ಫಾರ್ ಅಡಿಕ್ವೆಸಿ ಆಫ್ ಇಂಡೆಕ್ಸ್ ನಂಬರ್ಸ್ ಅಂತಾನೆ ಮಾಡ್ತೀನಿ. ಓಕೆ, ಸೊ 4 ರೀತಿಯಾದ ಟೆಸ್ಟ್ ಇದೆ. ಸೊ 4 ರೀತಿಯಾದ ಟೆಸ್ಟ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಚೆಕ್ ಮಾಡುವಂಥದ್ದು ನಮ್ಮ ಸಿಲೆಬಸ್ ಇರುವಂಥದ್ದು 2 ಟೆಸ್ಟ್, ಒಂದು ಟೈಮ್ ರಿವರ್ಸಲ್ ಟೆಸ್ಟ್, ಇನ್ನೊಂದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಓಕೆ, ಸೊ ಬಟ್ 4 ಟೆಸ್ಟ್ ಬಗ್ಗೆ ನಾವು ಓದ್ಕೊಳ್ಳೋಣ, ಅದರ ಮೀನಿಂಗ್ ಅನ್ನು ನೋಡೋಣ. ಬಟ್ ನಮ್ಮ ಪ್ರಾಕ್ಟಿಕಲ್ ಆಗಿ ನಾವು ಯಾವ ಟೆಸ್ಟ್ ಅನ್ನ ಚೆಕ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಟೈಮ್ ರಿವರ್ಸಲ್ ಟೆಸ್ಟ್, ಇನ್ನೊಂದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಅದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಮಾಡೋದಿದೆ. ಬಟ್ ಎಲ್ಲ ಕಾನ್ಸೆಪ್ಟ್ಗಳ ಮೀನಿಂಗ್ ಅನ್ನು ನೋಡೋಣ. ಓಕೆ, ಸೊ ಫಸ್ಟ್ ಐ ಟೇಕ್ ಯೂನಿಟ್ ಟೆಸ್ಟ್. ಯೂನಿಟ್ ಟೆಸ್ಟ್ ಓಕೆ, ಸೊ ಇದರಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಐ ರೈಟ್ ಹಿಯರ್ requires that the index numbers should be okay independent of the units, independent of the units in which price or quantities of various commodities, price or quantities of various commodities are quoted. Okay, and this is satisfied by, it is satisfied by all index numbers except simple aggregative price index. Okay, so ಏನಂತ ನೋಡೋಣ, ಯೂನಿಟ್ ಟೆಸ್ಟ್. ಸೊ ಟೆಸ್ಟ್ ಫಾರ್ ಅಡಿಕ್ವೆಸಿ ಮಾಡ್ತಾ ಇದ್ದಾರೆ. ಅಡಿಕ್ವೇಟ್ ಆಗಿರುವಂತ ಇಂಡೆಕ್ಸ್ ನಂಬರ್ ಯಾವುದು? ಸೊ ಪ್ರಾಕ್ಟಿಕಲ್ ಆಗಿ ನಾವು ಅಪ್ಲೈ ಮಾಡೋಣ. ಓಕೆ, ಅದರಲ್ಲಿ ಮೊದಲನೇದು ಯೂನಿಟ್ ಟೆಸ್ಟ್ ಅಂತ ಹೇಳಿದ್ದಾರೆ. ಸೊ ಇದೇನಿರುತ್ತೆ, ಇಟ್ ರಿಕ್ವೈರ್ಸ್ ದಟ್ the index numbers should be independent of the units. The index numbers should be independent, it should not be dependent. So index number ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವೋ ಅಲ್ಲಿ ಏನೇನು ಬರುತ್ತೆ, ಪ್ರೈಸ್ ಮತ್ತು ಕ್ವಾಂಟಿಟಿ ಬರುತ್ತೆ, ಅವೆಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು, ಡಿಪೆಂಡೆಂಟ್ ಆಗಿರಬಾರ್ದು. ಡಿಪೆಂಡೆಂಟ್ ಆಗಿದ್ದಾಗ ಏನಾಗುತ್ತೆ, ಒನ್ ವೇರಿಯೇಬಲ್ ಚೇಂಜ್ ಆಗಿಬಿಟ್ರೆ ಎಲ್ಲ ವೇರಿಯೇಬಲ್ ಚೇಂಜ್ ಆಗುತ್ತೆ. ಅದೇ ಇಂಡಿಪೆಂಡೆಂಟ್ ಆಗಿಬಿಟ್ರೆ it will not affect because of the other factors. Okay, so adana helidare, it requires that the index numbers should be independent of the units in which price or quantities of various commodities are quoted. So ella index number ಏನಾಗಿರಬೇಕಂತೆ, independent ಆಗಿರಬೇಕಂತೆ, independent of the units
ಅಲ್ಲಿ ಪ್ರೈಸ್ ಮತ್ತೆ ಕ್ವಾಂಟಿಟೀಸ್ ಅಥವಾ ಕಮೋಡಿಟೀಸ್ ಇದ್ದು ಪ್ರೈಸ್ ಮತ್ತೆ ಕ್ವಾಂಟಿಟಿನ ನಾವು ಕೋಟ್ ಮಾಡ್ತೇವೆ, ಅದನ್ನ ಫಿಕ್ಸ್ ಮಾಡ್ತೇವೆ. ಓಕೆ, ಸೊ ಅದು ಯೂನಿಟ್ ಟೆಸ್ಟ್ ಅನ್ನೋದು ಹೇಳ್ತಾರೆ. ಸೊ ಅದು ಅವ್ರ ಪ್ರಕಾರ ಏನು, ನಾವೇನೇ ಇಂಡೆಕ್ಸ್ ನಂಬರ್ಸ್ ಕನ್ಸ್ಟ್ರಕ್ಟ್ ಮಾಡಿದೇವೋ ಎಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಫ್ ಯೂನಿಟ್ಸ್, ಇಂಡಿಪೆಂಡೆಂಟ್ ಆಗಿರಬೇಕು. ಓಕೆ, ನಾವು ಕಮೋಡಿಟಿ ಎ ತಗೊಂಡಿದ್ವಿ, ಬಿ ತಗೊಂಡಿದ್ವಿ, ಸಿ ತಗೊಂಡಿದ್ವಿ, ಡಿ ತಗೊಂಡಿದ್ವಿ, ಎಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು, ಡಿಪೆಂಡೆಂಟ್ ಆಗಿರಬಾರ್ದು. ಒಂದು ಕಮೋಡಿಟಿ ಇನ್ನೊಂದು ಕಮೋಡಿಟಿ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು. ಹಾಗಿದ್ರೆ ಯಾವ ಯಾವ ಇಂಡೆಕ್ಸ್ ನಂಬರ್ ಇದನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಲ್ಲಿ ಕೊಟ್ಟಿದ್ದಾರೆ ಅವರು. ಇಟ್ ಈಸ್ ಸ್ಯಾಟಿಸ್ಫೈಡ್ ಬೈ ಆಲ್ ಇಂಡೆಕ್ಸ್ ನಂಬರ್ಸ್ ಎಕ್ಸೆಪ್ಟ್ ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್. ಎಲ್ಲ ಇಂಡೆಕ್ಸ್ ನಂಬರ್ ಯೂನಿಟ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತಂತೆ, ಬಟ್ ಯಾವ ಮೆಥಡ್ ಸ್ಯಾಟಿಸ್ಫೈ ಮಾಡಲ್ಲ, ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ಮೆಥಡ್ ಅದನ್ನ ಸ್ಯಾಟಿಸ್ಫೈ ಮಾಡೋದಿಲ್ಲ. ಗೊತ್ತಾಗತ್ತೆ? ಸೊ ಅದನ್ನು ಅವರು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಿ ಹೇಳಿದ್ದಾರೆ, ಬಟ್ ಅದ್ರ ಮೇಲೆ ನಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಅದಕ್ಕೆ ನಾವು ಅದನ್ನ ಪ್ರಾಬ್ಲಮೆಟಿಕ್ ಆಗಿ ಅಥವಾ ಪ್ರಾಕ್ಟಿಕಲ್ ಆಗಿ ಡಿಸ್ಕಸ್ ಮಾಡೋದಿಲ್ಲ, ಥಿಯರಿಟಿಕಲ್ ಆಗಿ ಡಿಸ್ಕಸ್ ಮಾಡ್ತೇವೆ. ಅದಕ್ಕೆ ಅವರು ಯೂನಿಟ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಕಂಪ್ಲೀಟ್ಲಿ ಡೀಲಿಂಗ್ ವಿತ್ ಯೂನಿಟ್ಸ್ ಆಫ್ ದಿ commodities, whether it is price or quantity, whatever you are quoting, whatever you are giving, price ಮತ್ತೆ ಕ್ವಾಂಟಿಟಿ ಏನು ಕೊಡ್ತೀರೋ ಕಮೋಡಿಟೀಸ್ ಇದು ಅವೆಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ಲೈಕ್ ಡಿಪೆಂಡೆಂಟ್. ಸೊ ಗೊತ್ತಿದೆ ನಮಗೆ ಡಿಪೆಂಡೆಂಟ್ ಆದವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಒಂದು ಯಾವುದು ಒಂದು ವ್ಯಾಲ್ಯೂ ಅಥವಾ ಒಂದು ಕ್ವಾಂಟಿಟಿ ಅಥವಾ ಒಂದು ಪ್ರೈಸ್ ಅಲ್ಲಿ ಚೇಂಜ್ ಬಂದ್ಬಿಟ್ರೆ ಎಲ್ಲ ಕಮೋಡಿಟಿ ಚೇಂಜ್ ಬಂದ್ಬಿಡುತ್ತೆ. ಅವಾಗ ನಮ್ಮ ಆನ್ಸರ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವೋ ಅದು ರಿಯಾಲಿಟಿಯಿಂದ ತುಂಬಾ ದೂರ ಇರುತ್ತೆ. ಓಕೆ, ಸೊ ನಾವೇನು ಕನ್ಕ್ಲೂಷನ್ ಮಾಡ್ತೇವೋ ಅದನ್ನ ಪ್ರಾಪರ್ ಆಗಿ ಕನ್ಕ್ಲೂಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದು ಯೂನಿಟ್ ಟೆಸ್ಟ್ ಆಗಿದೆ. ಇನ್ನು ಎರಡನೇದು ನಮ್ದು ಟೈಮ್ ರಿವರ್ಸಲ್ ಟೆಸ್ಟ್. ಸೊ ಇಲ್ಲಿಯೇ ಮೀನಿಂಗ್ ಬಂದು ಇಲ್ಲಿಯೇ ಟೈಮ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಒಂದೆರಡು ಪ್ರಾಬ್ಲಮ್ಸ್ ಮಾಡಿಬಿಡೋಣ. ಓಕೆ, ಅವಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಏನು ಟೈಮ್ ರಿವರ್ಸಲ್ ಟೆಸ್ಟ್ ಅಂತ. ಸೊ ಟೈಮ್ ರಿವರ್ಸಲ್ ಟೆಸ್ಟ್ ಮತ್ತೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅದ್ರ ಮೇಲೆ ಪ್ರಾಬ್ಲಮ್ ಇದೆ. ಓಕೆ, ಎರಡನೇ ಅಂತ ತಗೊಳ್ತೇನೆ. ಆರ್ ನಂಬರ್ 2, ಟೈಮ್ ರಿವರ್ಸಲ್ ಟೆಸ್ಟ್. ಇನ್ನೊಂದು ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ಅದೇ ಇಂಡೆಕ್ಸ್ ನಂಬರ್ಸ್ ಅಡಿಕ್ವೇಟ್ ಆಗಿದೆಯೋ ಇಲ್ಲ ಅಂತ ಇನ್ನೊಂದು ಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದು? ಟೈಮ್ ರಿವರ್ಸಲ್ ಟೆಸ್ಟ್. ಇಲ್ಲಿ ಹೇಳುತ್ತೆ ಇಟ್ ಈಸ್ ಪ್ರಪೋಸ್ಡ್ ಬೈ, ಇಟ್ ಈಸ್ ಪ್ರಪೋಸ್ಡ್ ಬೈ ಅಂದ್ರೆ ಯಾರು ಇದನ್ನು ಕೊಟ್ಟರು ಅಂತ. ಪ್ರಪೋಸ್ಡ್ ಬೈ ಫಿಶರ್, ಇರ್ವಿಂಗ್ ಫಿಶರ್. ಫಿಶರ್ ಇಂಡೆಕ್ಸ್ ನಂಬರ್ ಓದಿದ್ದೇವೆ ಅಲ್ವಾ? ಪ್ರೈಸ್ ಇಂಡೆಕ್ಸ್ ನಂಬರ್ ಓದಿದ್ದೇವೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಓದಿದ್ದೇವೆ. ಫಿಶರ್ ಅನ್ನೋರು ಇದನ್ನು ಕೊಟ್ಟಿದ್ದಾರೆ ಟೈಮ್ ರಿವರ್ಸಲ್ ಟೆಸ್ಟ್. ಸೊ ಏನ್ ಹೇಳ್ತಾರೆ ಅವರು ಟೈಮ್ ರಿವರ್ಸಲ್ ಟೆಸ್ಟ್ ಅಂದ್ರೆ ನೋಡೋಣ. an index number, meaning an index number ಬ್ರಾಕೆಟ್ ಅಲ್ಲಿ ಬರೀತೇನೆ P01 should be such that ಹೇಗಿರಬೇಕಂತ P01 should be such that when base year and current year, when base year and current year, when base year and current year are interchanged, okay, that is bracket ಅಲ್ಲಿ ಬರೀತೇನೆ P10. The resulting index number should be the resulting index number should be
The resulting index number should be the reciprocal of the earlier. The reciprocal of the earlier. Okay. ಇದು ನಮ್ಮ ಮೀನಿಂಗ್ ಕೇಳಿದ್ರೆ ಇನ್ನೊಂದು ಪಾಯಿಂಟ್ ಬರೀತೇನೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಟ್ ಈಸ್ satisfied by Marshall, Edwards, Fishers, and Kelly's price index numbers. Kelly's price index numbers. Okay. So ಇಲ್ಲಿ ನಾವು ಕರೆಕ್ಟ್ ಆಗಿ ನೆನಪಿಟ್ಕೋಬಹುದು, ಈಸಿ ಆಗಿ ಅಂತ ಹೇಳಿದ್ರೆ. ಸೊ ಇಲ್ಲಿ ಅವರು ಏನು ಹೇಳ್ತಾರೆ, P01 into P10 should be equal to 1. ಇದನ್ನು ನಾವು ಟೆಸ್ಟ್ ಮಾಡಿದ್ವಿ. ಏನು ಟೆಸ್ಟ್ ಮಾಡಿದ್ರು? ಇರ್ವಿನ್ ಫಿಶರ್. ಏನು ಟೆಸ್ಟ್ ಮಾಡಿದ್ರು? ಇರ್ವಿನ್ ಫಿಶರ್ ಟೈಮ್ ರಿವರ್ಸಲ್ ಟೆಸ್ಟ್. ಟೈಮ್ ಅನ್ನು ರಿವರ್ಸ್ ಮಾಡೋದು. ಏನು ರಿವರ್ಸ್ ಮಾಡೋದು? ನಾವೇನು ಮಾಡಿದ್ವಿ? ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಾಗ ಬೇಸ್ ಇಯರ್ ತಗೊಂಡ್ವಿ, ಕರೆಂಟ್ ಇಯರ್ ತಗೊಂಡ್ವಿ. ಕರೆಕ್ಟಾ? ಸೊ ಫಸ್ಟ್ ಏನು ಮಾಡಿದ್ವಿ? ಬೇಸ್ ಇಯರ್ ತಗೊಂಡ್ವಿ. P01 ಅಂತ ಬರ್ತದೆ. P01 ಅಂತ ಹೇಳಿದ್ರೆ ಬೇಸ್ ಇಯರ್, ಕರೆಂಟ್ ಇಯರ್. ಇದನ್ನ ರಿವರ್ಸ್ ಮಾಡಿದ್ರೆ, ಇರ್ವಿನ್ ಫಿಶರ್ ಹೇಳೋದು, ಇದನ್ನ ರಿವರ್ಸ್ ಮಾಡಿದ್ರೆ, ರಿವರ್ಸ್ ಮಾಡೋದು ಅಂತ ಹೇಳಿದ್ರೆ ನೋಡಿ, P01 ತಗೊಂಡಿದ್ವಿ. ಓಕೆ, ಅಂದ್ರೆ ಬೇಸ್ ಇಯರ್, ಕರೆಂಟ್ ಇಯರ್. ಇದನ್ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ಇಯರ್, ಬೇಸ್ ಇಯರ್ ಆಗುತ್ತೆ. ಫಸ್ಟ್ ಕರೆಂಟ್ ಇಯರ್ ಬರುತ್ತೆ, ಆಮೇಲೆ ಬೇಸ್ ಇಯರ್. ಆಮೇಲೆ ಇನ್ನೊಂದು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ, ಟೈಮ್ ರಿವರ್ಸಲ್ ಟೆಸ್ಟ್ ಇಟ್ ಈಸ್ ಪ್ಯೂರ್ಲಿ ಫಾರ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್, ನಾಟ್ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ಸ್. ಸೊ ಈ ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು. ಇದು ಬರೀ ಪ್ರೈಸ್ ಇಂಡೆಕ್ಸ್ ನಂಬರ್ ಅಡಿಕ್ವಸಿನ ಟೆಸ್ಟ್ ಮಾಡಲಿಕ್ಕೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್ ಅಡಿಕ್ವಸಿನ ಟೆಸ್ಟ್ ಮಾಡಲಿಕ್ಕೆ ಅಲ್ಲ. ಅವರು ಹೇಳ್ತಾರೆ ಟೈಮ್ ರಿವರ್ಸಲ್ ಟೆಸ್ಟ್. ವೆನ್ ಟೈಮ್ ಈಸ್ ರಿವರ್ಸ್ಡ್ ಅಂತ ಹೇಳಿದ್ರೆ, ಮೊದಲು ಬೇಸ್ ಇಯರ್, ಕರೆಂಟ್ ಇಯರ್ ಇತ್ತು, ಅದನ್ನ ರಿವರ್ಸ್ ಮಾಡಿದ್ರೆ, ಕರೆಂಟ್ ಇಯರ್ ಮತ್ತೆ ಬೇಸ್ ಇಯರ್ ಮಾಡಿದ್ರೆ ಏನಾಗಬೇಕು? ದ ರಿಸಲ್ಟಿಂಗ್ ಇಂಡೆಕ್ಸ್ ನಂಬರ್ ಶುಡ್ ಬಿ ದಿ ರೆಸಿಪ್ರೋಕಲ್ ಆಫ್ ದಿ ಅರ್ಲಿಯರ್. ರೆಸಿಪ್ರೋಕಲ್ ಆಫ್ ದಿ ಅರ್ಲಿಯರ್. ಕರೆಕ್ಟ್? An index number P01 should be such that ಹೇಗಿರಬೇಕು? when base year and current year are interchanged. ಇಲ್ಲೇ ಕೊಟ್ಟಿದ್ದಾರೆ, ಬೇಸ್ ಇಯರ್ ಅಂಡ್ ಕರೆಂಟ್ ಇಯರ್ ಆರ್ ಇಂಟರ್ಚೇಂಜ್. ಬೇಸ್ ಇಯರ್ ಮತ್ತು ಕರೆಂಟ್ ಇಯರ್ ಅನ್ನು ಇಂಟರ್ಚೇಂಜ್ ಮಾಡಿದ್ರೆ ಇಂಟರ್ಚೇಂಜ್ ಅಂತ ಹೇಳಿದ್ರೆ ಫಸ್ಟ್ P01 ಆಮೇಲೆ P10 ಮಾಡಿದ್ರೆ ಇಂಟರ್ಚೇಂಜ್ ಅಂತ ಹೇಳ್ತೀವಿ ಅಲ್ವಾ? ಇಂಟರ್ಚೇಂಜ್ ಅಂತ ಹೇಳ್ತೀವಿ. P01 ಇದ್ದು P10 ಮಾಡಿದ್ರೆ ಏನು ರಿಸಲ್ಟ್ ಬರುತ್ತೆ ಅದು ರೆಸಿಪ್ರೋಕಲ್ ಆಫ್ ದಿ ಅರ್ಲಿಯರ್. ಇದರದ್ದು ರೆಸಿಪ್ರೋಕಲ್ ಆಗಿರ್ಬೇಕಂತೆ. ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಫೈನಲ್ ಆಗಿ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ಈ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಯಾವ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈ ಮಾಡುತ್ತೆ? ಈ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಮಾರ್ಷಲ್ ಎಡ್ವರ್ಡ್ಸ್ ಇಂಡೆಕ್ಸ್ ನಂಬರ್, ಪ್ರೈಸ್ ಇಂಡೆಕ್ಸ್ ನಂಬರ್ ನಾ ಪರ್ಟಿಕ್ಯುಲರ್ ಆಗಿ ಹೇಳ್ತೇನೆ ಇಲ್ಲಿ. ಪರ್ಟಿಕ್ಯುಲರ್ಲಿ ಐ ಆಮ್ ಟೇಕಿಂಗ್ ಬಿಕಾಸ್ this test is applied only for price index numbers, not for quantity index numbers and even not for value index numbers. ಈ ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಅವರು ಪ್ರೈಸ್ ಇಂಡೆಕ್ಸ್ ನಂಬರ್ ಅಷ್ಟೇ ಅಪ್ಲೈ ಮಾಡಿದ್ದಾರೆ, ಕ್ವಾಂಟಿಟಿ ಇಂಡೆಕ್ಸ್ ನಂಬರಿಗೆ ಅಪ್ಲೈ ಮಾಡಿಲ್ಲ, ವ್ಯಾಲ್ಯೂ ಇಂಡೆಕ್ಸ್ ನಂಬರಿಗೆ ಅಪ್ಲೈ ಮಾಡಿಲ್ಲ. ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಓಕೆ, ಸೊ ಥಿಯರಿ ಆಲ್ಸೋ ಪ್ಲೇಸ್ an important role. Okay, so Marshall Edwards price index number, Fisher's price index number, Kelly's price index number ಈ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ Marshall Edwards price index number,
ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಅಲ್ಲಿ ನೀವು ಟೈಮ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ, ಟೈಮ್ ರಿವರ್ಸ್ ಮಾಡಿದ್ರೆ ಅದು ರೆಸಿಪ್ರೋಕಲ್ ಆಗಿರುತ್ತೆ, 1 ಗೆ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಮಾರ್ಷಲ್ ಎಡ್ವರ್ಡ್ಸ್, ಫಿಶರ್ಸ್ ಆಮೇಲೆ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಈ ಟೆಸ್ಟ್ ಅನ್ನ, ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಆಮೇಲೆ ಲಾಸ್ಟ್ ಸ್ಪೇಸ್ ಇದ್ದು ಸ್ಯಾಟಿಸ್ಫೈ ಮಾಡಲ್ಲ, ಪಾಸ್ಟ್ ಡೇಸ್ ಇದ್ದು ಸ್ಯಾಟಿಸ್ಫೈ ಮಾಡಲ್ಲ, ಡಾರ್ವಿಶ್ ಬೌಲೇಜ್ ಸ್ಯಾಟಿಸ್ಫೈ ಮಾಡಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಟೈಮ್ ಅನ್ನ ಇಂಟರ್ಚೇಂಜ್ ಮಾಡಿದವಾಗ ಅದು ರೆಸಿಪ್ರೋಕಲ್, 1 ಗೆ ಈಕ್ವಲ್ ಆಗಿರೋದಿಲ್ಲ. ಬಟ್ ಮಾರ್ಷಲ್ ಎಡ್ವರ್ಡ್ಸ್ ಇದು ಪ್ರೈಸ್ ಇಂಡೆಕ್ಸ್ ನಂಬರ್, ಫಿಶರ್ಸ್ ಇದು ಪ್ರೈಸ್ ಇಂಡೆಕ್ಸ್ ನಂಬರ್, ಕೆಲ್ಲೀಸ್ ಇದು ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ನೀವು ಟೈಮ್ ಅನ್ನ ಇಂಟರ್ಚೇಂಜ್ ಮಾಡಿದವಾಗ ಅದರ ಪ್ರಾಡಕ್ಟ್ 1 ಗೆ ಈಕ್ವಲ್ ಆಗಿರುತ್ತೆ. ಸೊ ಹೇಗಂತ ನಾವು ಟೆಸ್ಟ್ ಮಾಡೋಣ, ಅವ್ರ ಫಾರ್ಮುಲಾ ತಗೊಂಡು. ಓಕೆ, ಸೊ ಮಾರ್ಷಲ್ ಎಡ್ವರ್ಡ್ಸ್ ಫಾರ್ಮುಲಾ ಏನು, ಫಿಶರ್ ಫಾರ್ಮುಲಾ ಏನು ಪ್ರೈಸ್ ಇಂಡೆಕ್ಸ್ ನಂಬರಿಗೆ, ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರಿಗೆ ಫಾರ್ಮುಲಾ ಏನು, ಅಲ್ಲಿ ಟೈಮ್ ಅನ್ನ ಇಂಟರ್ಚೇಂಜ್ ಮಾಡೋದು ಅದು 1 ಗೆ ಈಕ್ವಲ್ ಆಗಿರುತ್ತೋ ಇಲ್ಲ ಅಂತ ನೋಡೋದು. ಓಕೆ, ಸೊ ಇವೆಲ್ಲವನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಟೈಮ್ ರಿವರ್ಸಲ್ ಟೆಸ್ಟ್ ಅನ್ನು ಮುಗಿಸೋಣ, 1 ಅಥವಾ 2 ಪ್ರಾಬ್ಲಮ್ ಮಾಡಿ. ಆಮೇಲೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲಿ 1 ಅಥವಾ 2 ಪ್ರಾಬ್ಲಮ್ ಮಾಡಿ ಅದನ್ನ ಕನ್ಕ್ಲೂಡ್ ಮಾಡಿದ್ರೆ, ಸರ್ಕ್ಯುಲರ್ ಟೆಸ್ಟ್ ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇಲ್ಲ, ಥಿಯರಿ ಅಷ್ಟೇ ಇದೆ. ಸೊ ಅದು ಮೀನಿಂಗ್ ಎಲ್ಲ ನಾನು ಕೊಡ್ತೇನೆ. ಓಕೆ, ಆಮೇಲೆ ನೆಕ್ಸ್ಟ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡೋದು, 2 ಮೆಥಡ್ ಬರುತ್ತೆ. ಸೊ ಅಲ್ಲಿ ಒಂದು 2 ಪ್ರಾಬ್ಲಮ್ ಅನ್ನ ಮಾಡಿ, ಮೇ ಬಿ ದಿಸ್ ವೀಕ್ ಆರ್ ನೆಕ್ಸ್ಟ್ ವೀಕ್ by Wednesday or Tuesday we conclude this module. Okay, so hoping that today's discussion is clear to you. So what we discussed today, quantity index number, last classes only we completed. Okay, value index number ಮೇಲೆ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಒಂದು ಪ್ರಾಬ್ಲಮ್ ಅನ್ನು ಮಾಡಿದ್ದೇವೆ. ಎಕ್ಸರ್ಸೈಸ್ ಅಲ್ಲಿ ಒಂದೇ ಪ್ರಾಬ್ಲಮ್ ಇತ್ತು, ಅದನ್ನೇ ನಾವು ಮಾಡಿದ್ದೇವೆ. ಓಕೆ, ಸೊ ಅಲ್ಲಿ ಏನು ಫಾರ್ಮುಲಾ ಬರುತ್ತೆ, P01 or V01 value index number ಆಗಿರೋದ್ರಿಂದ V01 is equal to summation V1 divided by summation V0 into 100. So V1 ಅಂತ ಹೇಳಿದ್ರೆ P1 Q1, V0 ಅಂತ ಹೇಳಿದ್ರೆ P0 Q0. ಆಮೇಲೆ ಅದ್ರ ಮೇಲೆ ಒಂದು into 100, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡಿದ್ದೇವೆ. ಪ್ರೈಸ್ ಕೊಟ್ಟಿದ್ರು ಬೇಸ್ ಇಯರ್, ಕ್ವಾಂಟಿಟಿ ಕೊಟ್ಟಿದ್ರು ಬೇಸ್ ಇಯರ್, ಕರೆಂಟ್ ಇಯರ್ ಪ್ರೈಸ್ ಅನ್ನು ಕೊಟ್ಟಿದ್ರು, ಕರೆಂಟ್ ಇಯರ್ ಕ್ವಾಂಟಿಟಿನೂ ಕೊಟ್ಟಿದ್ರು. ನಾವು P0 Q0 ಮಾಡಿದ್ವಿ, P1 Q1 ಕ್ಯಾಲ್ಕುಲೇಟ್ ಮಾಡಿದ್ವಿ, ಹಾಗೆ ಆನ್ಸರ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಅದಾದ್ಮೇಲೆ ನಾವು ಟೆಸ್ಟ್ ಫಾರ್ ಅಡಿಕ್ವೆಸಿ, ಎಲ್ಲ ಇಂಡೆಕ್ಸ್ ನಂಬರ್ ಟೆಸ್ಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಅವು ಎಡಿಕ್ವೇಟ್ ಆಗಿದೆ ಅಡಿಕ್ವೆಸಿ. ಓಕೆ, ಸೊ ಅದರಲ್ಲಿ ಯೂನಿಟ್ ಟೆಸ್ಟ್ ನೋಡಿದ್ದೇವೆ, ಆಮೇಲೆ ಟೈಮ್ ರಿವರ್ಸಲ್ ಟೆಸ್ಟ್ ಡಿಸ್ಕಸ್ ಮಾಡಿದ್ದೇವೆ. ಬಟ್ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ಸ್ ಮಾಡೋದಿದೆ, ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವರ್ಕೌಟ್ ಮಾಡೋಣ. ಓಕೆ, ಸೊ ಹೋಪಿಂಗ್ ದಟ್ ಟುಡೇಸ್ ಕಾನ್ಸೆಪ್ಟ್ಸ್ ಆರ್ ಪ್ರಾಬ್ಲಮ್ಸ್ even all are clear to you or everything is clear to you. So we meet to discuss the problems on time reversal test in our next classes. Okay, so I thank you one and all.